ಕುಸುಮಾವತಿ PIL ಅನ್ನ ನ್ಯಾಯಾಲಯ ವಿಚಾರಣೆಗೆ ತಗೊಂಡಿರುವಂಥದ್ದು ಇದೆಯಲ್ಲ, ವಾಟ್ ಡಸ್ ಇಟ್ ಇಂಡಿಕೇಟ್? ಇದರ ಅರ್ಥ SIT ಸರಿಯಾಗಿ ಕೆಲಸ ಮಾಡಿಲ್ಲ ನೀವು ಅನ್ನುವಂಥದ್ದು. ಇದಕ್ಕೆ ಸಾವಿರ ಉದಾಹರಣೆಗಳಿದ್ದಾವೆ. ನೀವು ಹೋರಾಟಗಾರರನ್ನೇ ಹತ್ತಿಕ್ಲಿಕ್ಕೆ ನೀವು ಬಂದಂಗಿದೆ. ಅದು ಏನು ಬೇಕಾದ್ರೂ ಮಾಡಿರಿ, ನೀವು ಯಾರನ್ನ ಹೆಂಗೆ ಬೇಕಾದ್ರೂ ತಗೊಂಡಾಗೆ ನಿಲ್ಲಿಸುವಂತಹ ಸ್ಥಿತಿಯೇ ಇದೆ. ಯಾಕೆ ಅಂತಂದರೆ ನಿಮ್ಮ ಮೇಲೆ ನಡೆದಿರುವಂತಹ ಇನ್ಫ್ಲೂಯೆನ್ಸ್ ಇದೆಯಲ್ಲ, ಯಾರ್ಯಾರು ಮಾಡಲಿಲ್ಲ ಅಂತ ಕೇಳಿ, ಅಂದರೆ ಸರ್ಕಾರದಲ್ಲಿದ್ದವರೇ ನಿಮಗೆ ಒಂದು ಸಂದೇಶ ಕೊಡುವಂಥದ್ದು, ಸರ್ಕಾರ ನಡೆಸುವಂಥವರೇ ನಿಮಗೆ ಇಂಥದ್ದೇ ಮಾಡ್ರಯ್ಯ ಇಷ್ಟೇ ಮಾಡ್ರಯ್ಯ ಅಂತ ಹೇಳುವಂಥದ್ದು ನಾನು ಬಿಡಿಸಿ ಹೇಳಬೇಕಾ? ಅವ್ರ ಭಾಷೆಯಲ್ಲಿ ಅವರು ಹೇಳಿದ್ದಾರೆ. ಸರ್ಕಾರದಲ್ಲಿರುವಂತಹ ನಮ್ಮ ನಾಯಕರುಗಳು ಹೇಳಿರುವಂಥ ವಿಚಾರವನ್ನು ನಾನು ಇವತ್ತು ಮತ್ತೆ ಕೋಟ್ ಮಾಡಬೇಕಾಗ್ತದೆ. ಹಾಗಾಗಿ ಏನು ಮಾಡಿರ್ಲಿಕ್ಕೆ ಚಾನ್ಸಸ್ ಇದೆ? ಇಷ್ಟು ಬಿಟ್ಟರೆ ಯಾರು ಹೋರಾಟಗಾರರಿಂದ ಷಡ್ಯಂತ್ರ ಮಾಡ್ತಿದ್ದಾರೆ. ಯಾರೋ ಬಂದುಬಿಟ್ರಂತೆ, ಯಾವುದೋ ದೇವಸ್ಥಾನವನ್ನು ಹೊಡಿಲಿಕ್ಕೆ ನೋಡಿಬಿಟ್ರಂತೆ, ಧರ್ಮವನ್ನು ಹಾಳು ಮಾಡೋಕ್ಕೆ ನೋಡಿಬಿಟ್ರಂತೆ. ಧರ್ಮನ ಹಾಳು ಮಾಡೋಕ್ಕೆ ನೋಡಿದವ್ರು ಯಾರು, ಮಾಡಿರೋರು ಯಾರು, ಅದನ್ನು ನೀವು ಪತ್ತೆ ಮಾಡಬೇಕಾಗಿತ್ತು. ಸುಮ್ಮನೆ ಕಂಠ ಶೋಷಣೆ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನೆಲ್ಲರೂ ಉಪವಾಸ ಕೆಳಕೊಂಡು ಊರು ಸುತ್ತಾಡಿಕೊಂಡು ನ್ಯಾಯ ಕೇಳುವಂಥ ಜನಗಳನ್ನೇ ನೀವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋ ಕೆಲಸವನ್ನು SIT ಮಾಡೋದಾದರೆ ಇದಕ್ಕೋಸ್ಕರ ನಾವು SIT ಮಾಡಿದ್ದ ಕೇಳಬೇಕಾಗಿತ್ತ. ಆದರೆ ಈ ಆಟಗಳು ನಡೆಯಲ್ಲ ಅನ್ನುವಂಥದ್ದನ್ನು ನ್ಯಾಯಾಲಯ ಎತ್ತಿ ತೋರಿಸ್ತಾ ಇದೆ. ಇದೇ ವಿಚಾರಕ್ಕೆ ನಾನು ಹೇಳಿರುವಂಥದ್ದು, ಯಾರು ಏನೇ ಕಿರ್ಚಾಡಿದ್ರು ಪರ್ಚಾಡಿದ್ರು, ಯಾವ ಇಲಿ ಯಜ್ಞ ನರಿ ನಾಯಿಗಳು ಊಳಿಡಕ್ಕೆ ಶುರು ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನ್ಯಾಯದ ಬೆಳಗು ಕಂಡೇ ಕಾಣುತ್ತೆ. ಒಂದು ಕಿಂಡಿ ಇದ್ದೇ ಇರುತ್ತೆ. ಆ ಕಿಂಡಿಯಿಂದ ಬೆಳಕಿನ ಒಂದು ಕಿರಣ ಬಂದೇ ಬರುತ್ತೆ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳನ್ನ ನಾವು ಕೊಡ್ತಾನೇ ಬರ್ತಾ ಇದ್ದೀವಿ. ಇನ್ವೆಸ್ಟಿಗೇಟ್ ಆಗದಿದ್ದರೂ ಕೂಡ ಒಂದು ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದನ್ನು ನಾನು ಬಹುಶಃ 100 ಬಾರಿ ಹೇಳಿರ್ಬೋದು. ಸೌಜನ್ಯಳಿಗೆ ನೀವುಗಳು ನೇರವಾಗಿ ನ್ಯಾಯ ಕೊಡದಿದ್ದರೂ ಕೂಡ ಈ ರೀತಿಯಾದಂತಹ ತೀರ್ಮಾನಗಳಿಂದ, ಈ ರೀತಿಯಾದಂತಹ ನ್ಯಾಯಿಕ ಪ್ರಕ್ರಿಯೆಗಳಿಂದ, ಈ ರೀತಿಯಾದಂತಹ ಪರೋಕ್ಷವಾದಂಥ ತನಿಖಾ ಮಾರ್ಗಗಳಿಂದ ಸೌಜನ್ಯಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಅಪರಾಧಿಗಳು ಪತ್ತೆ ಆಗೇ ಆಗ್ತಾರೆ. ಆ ನಿಟ್ಟಿನಲ್ಲಿ ನೀವು ಈಗಾಗಲೇ ಮಾಡಬೇಕಾಗಿತ್ತು. ಯಾಕೆ ಅಲ್ಲೆಲ್ಲೋ ನಿಂತ್ಕೊಂಡು ಮಾತಾಡ್ತೀರಲ್ರಿ, ನೋಡಿದ್ದೀನಿ ಅಂತ ಹೇಳ್ತೀರಲ್ರಿ, ಬನ್ನಿರಿ ಇಲ್ಲಿ, ಅದು ಹೆಂಗೆ ಮಾತಾಡಿದ್ರು, ಯಾರು ಅವರು ಅಂತ ಕೇಳಬೇಕಾಗಿತ್ತು. ಅವರನ್ನು ವೈಜ್ಞಾನಿಕವಾದಂತಹ ಎಲ್ಲ ತನಿಖೆಗಳಿಗೆ ಒಳಪಡಿಸಬೇಕಾಗಿತ್ತು, ಇಂಟ್ರೋಗೇಟ್ ಮಾಡಬೇಕಾಗಿತ್ತು ಒಳ್ಳೆಯ ರೀತಿಯಲ್ಲಿ. ಎಲ್ಲಿ ಮಾಡಿದ್ದೀರಿ? ಚಿಕ್ಕ ಕೆಂಪಮ್ಮನ್ನು ಒಳ್ಳೆಯ ರೀತಿಯ ಇಂಟ್ರೋಗೇಟ್ ಮಾಡಿದ್ದೀರಾ ಅಥವಾ ಇನ್ಯಾರನ್ನಾದರೂ ಮಾಡಿದ್ದೀರಾ? ಭಾಳಷ್ಟು ಜನ ನೋಡಿದ್ದಾರೆ, ಕೇಳಿದ್ದಾರೆ. ಇದು ಬಿಟ್ಟರೆ ಇನ್ನೇನು ಇಟ್ಕೊಂಡು ಇನ್ವೆಸ್ಟಿಗೇಟ್ ಮಾಡ್ತೀರಾ ನೀವು? ವಾಟ್ ಈಸ್ ಯುವರ್ ಇಂಟೆನ್ಷನ್? ಇದನ್ನು ಮುಚ್ಚಾಕಬೇಕು ಅಂತಿದ್ದೀರಾ ಅಥವಾ ಮುಚ್ಚೋಗಿದ್ದನ್ನು ಎತ್ತಿ ನ್ಯಾಯದ ಮುಂದೆ ಇಡಬೇಕು ಅಂತ ಇದ್ದೀರಾ? ಈ ಕೆಲಸವನ್ನು ನೀವು ಸ್ಪಷ್ಟವಾಗಿ ಮಾಡದೇ ಇರುವ ಕಾರಣ, ಎಲ್ಲ ಒಳ್ಳೆಯ ತನಿಖೆಗಳನ್ನು ನೀವು ಇಟ್ಟುಕೊಂಡು ಅಧ್ಯಯನ ಮಾಡಿದಿದ್ರೆ ನಿಮ್ಗೆ ಅರ್ಥ ಆಗೋದು. ಇವತ್ತು ಒಳ್ಳೆಯ ಒಬ್ಬ ತನಿಖಾಧಿಕಾರಿ ನಿರೀಕ್ಷೆ ಮಾಡುವಂಥದ್ದು, ಯಾರಾದರೂ ಒಬ್ಬ ನಾನು ನೋಡಿದ್ದೇನೆ ಸರ್, ನಾನು ಕೇಳಿದ್ದೀನಿ ಸರ್ ಅಂತ ಹೇಳ್ತಿದ್ರೆ ಅವನಿಗೆ ಕರ್ದು ಕೂರಿಸ್ಕೊಂಡು ಮಾತಾಡಿ ಒಂದು ಇನ್ಸೈಟ್ಸ್ ತಗೊಳ್ತಾ ಹೋಗ್ತಾನೆ. ದಟ್ ಈಸ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಇದನ್ನು ಇಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ತನಿಖೆಗಳನ್ನು ಮಾಡಿದಂಥ ಅಧಿಕಾರಿಗಳು ಇವತ್ತಿದ್ದಾರೆ. ಆದರೆ ನೀವುಗಳು ಮಾಡಿರುವಂಥದ್ದು ಏನು? ಒಂದು ಸಣ್ಣ ಗ್ರಾಮದಲ್ಲಿ ಹೆಣಗಳ ಮೇಲೆ ಹೆಣಗಳು ಬೀಳ್ತಾ ಇದ್ದರೂ ಕೂಡ ಒಂದು ಹೆಣಕ್ಕೂ ನ್ಯಾಯ ಇಲ್ಲ, ಒಂದು ಹತ್ಯೆಯ ಆರೋಪಿಯನ್ನು ಹಿಡಿದಿಲ್ಲ. ಇದು ನಮ್ಮ ನಾಡಿನಲ್ಲಿ ನಮ್ಮ ಪೊಲೀಸ್ನವರು ಮಾಡಿರುವಂತಹ ದೊಡ್ಡ ಸಾಧನೆ ಆಗೋಗಿದೆ. ನಾನು ಯಾವುದೋ ಅಂಡರ್ವರ್ಲ್ಡ್ ಬಗ್ಗೆ ಮಾತಾಡ್ತಿಲ್ಲ ಅಥವಾ A1 ಸಿಟಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವುದೋ ಒಂದು ಹಳ್ಳಿಯಲ್ಲಿ ನಡೆದಿರಬಹುದಾದಂತಹ ಕ್ರೌರ್ಯಕ್ಕೆ ಸಂಬಂಧಪಟ್ಟಂಥ ಅಪ್ಲಿಕೇಶನ್ಸನ್ನು ಅವತ್ತಿನ SP ಕೊಟ್ಟಿದ್ರು ಕೂಡ ಆ SPನೂ ಅದನ್ನು ಪುರಸ್ಕರಿಸಲಿಲ್ಲ ಅಂತಂದರೆ ಆ SPಯನ್ನು ಯಾವ ಲಿಸ್ಟಿಗೆ ಸೇರಿಸಬೇಕು? ಇವ್ರನ್ನೆಲ್ಲರನ್ನೂ ಕೂಡ ನೇರಕ್ಕೆ ನಿಲ್ಲಿಸಿ ಇವರನ್ನು ನೌಕರಿಯಿಂದ ಕೆಳಗಿಳಿಸ್ಬೇಕಲ್ವ? ಎಲ್ಲರೂ ಬಾಧ್ಯಸ್ಥರಿರ್ತಾನೆ. ಈ ಎಲ್ಲ ಅಧಿಕಾರಿಗಳೇ ಇವತ್ತು ನ್ಯಾಯ ಸಿಗದಾಗಿ ಮಾಡಿರೋದು ಅಂತ ಅನಿಸೋದಿಲ್ವಾ?
ಸುಂದರಿ ಕೊಟ್ಟಂತಹ ಕಂಪ್ಲೇಂಟನ್ನು ಅವತ್ತಿನ SP ನಿರ್ಲಕ್ಷ್ಯ ಮಾಡಿದ್ದಾನೆ ಅಂತ ಹೇಳ್ತಾ ನಿಮ್ಗೆ ಯಾರಿಗೂ ಅನಿಸತ್ರ ಆಗಿಲ್ವಾ? ಕೂಗುಮಾರಿಗಳೇ, ನಿಮಗನ್ನಿಸ್ತಾ ಇಲ್ವಾ? ಸುಂದರಿ ಕೊಟ್ಟಂಥ ಕಂಪ್ಲೇಂಟನ್ನು ನಾವು ತಗೋಬೇಕಾಗಿತ್ತು. ಆಕೆ ಏನಾದರೂ ಕೊಟ್ಟಿರಲಿ, ಒಂದು ಹೀನಿಯಸ್ ಕ್ರೈಮಿಗೆ ಸಂಬಂಧಪಟ್ಟ ಹಾಗೆ ತನ್ನ ಗಂಡನನ್ನು ಇಂಥವರೇ ಸಾಯಿಸಿದ್ದಾರೆ, ಈ ಕಾರಣಕ್ಕೋಸ್ಕರನೇ ಸಾಯಿಸಿದ್ದಾರೆ ಅಂತ ಆಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಆಕೆ ತಲೆ ಎತ್ತಿ ಮುಂದಕ್ಕೆ ಬರದಾಗೆ ಮಾಡ್ತೀರಿ ಅಂತಂದರೆ ಹೂ ಈಸ್ ರೆಸ್ಪಾನ್ಸಿಬಲ್? ಒಬ್ಬ ಆರೋಪಿ ರೆಸ್ಪಾನ್ಸಿಬಲ್ ಅಲ್ಲ ಅಂತ ಅಂದರೆ ಇಡೀ ಸರ್ಕಾರವೇ ರೆಸ್ಪಾನ್ಸಿಬಲ್. ಇದು ಎಕ್ಸಾಗ್ರೇಷನ್ ಅಲ್ಲ, ಇದು ನ್ಯಾಯ ಇರೋದೇ ಹೀಗೆ. ಒಬ್ಬ ಆರೋಪಿಯನ್ನು ಪತ್ತೆ ಮಾಡುವವರೆಗೂ ಕೂಡ ಸರ್ಕಾರ ತನ್ನ ತನಿಖೆಯನ್ನು ಮುಂದುವರಿಸಬೇಕಾಗತ್ತೆ. ಕೋಲ್ಡ್ ಪ್ರಕರಣ ಅಂತ ಇಟ್ಕೊಂಡೇ ಅದನ್ನು ಮುಂದುವರಿಸಬೇಕಾಗತ್ತೆ. ಅದಕ್ಕೆ ಇತಿಶ್ರೀ ಹಾಡಂಗಿಲ್ಲ. ಇದೆಲ್ಲ ಮುಚ್ಚಿಬಿಡ್ಬೋದು, ಇದನ್ನು ಯಾರು ಕೇಳಲ್ಲ, ಇವೆಲ್ಲ ಬಿಟ್ಬಿಡಬೇಕು. ನನಗನ್ಸೋ ಪ್ರಕಾರ ನೀವುಗಳು ಈ ಪ್ರಕರಣವನ್ನು ಬಹಳ ಜೀವಂತವಾಗಿ ಇಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರ. ಇದಕ್ಕೆ ನೀವು ನ್ಯಾಯವನ್ನು ಕೊಡಲಿಲ್ಲ ಅಂದರೆ ಸರ್ಕಾರ ಮತ್ತು ನಿಮ್ಮಗಳನ್ನ ಜನ ಮನ್ನಿಸೋದಿಲ್ಲ, ಕ್ಷಮಿಸುವುದಿಲ್ಲ, ಮತ್ತು ಜನರು ಸುಮ್ಮನೆ ಇರೋದಿಲ್ಲ. ಧರ್ಮಾತ್ಮರು ಅಂತ ಅಂದ್ಕೊಂಡವರು, ಎಲ್ಲ ಧರ್ಮದಲ್ಲಿರುವಂಥವರು ಇದನ್ನು ಕೇಳ್ತಾರೆ. ಈ ನಿಮ್ಮಗಳ ಭ್ರಷ್ಟತನದಿಂದಾಗಿ ಇವತ್ತಿನ ಒಂದು ವ್ಯಾಖ್ಯಾನವೇ ಬದಲಾವಣೆ ಆಗ್ತಾ ಇದೆ. ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತಿಲ್ಲ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಒಳ್ಳೆಯ ಹೆಸರು ಬರ್ತಿಲ್ಲ, ನ್ಯಾಯಿಕ ಪ್ರಕ್ರಿಯೆಗೆ ಒಳ್ಳೆಯ ಹೆಸರು ಬರ್ತಿಲ್ಲ, ಧರ್ಮ ರಕ್ಷಣೆಗೆ ಒಳ್ಳೆಯ ಹೆಸರು ಬರ್ತಿಲ್ಲ. ಯಾರು ಧರ್ಮಾತ್ಮರು, ಯಾರು ದುರಾತ್ಮರು, ಈ ವ್ಯಾಖ್ಯಾನಗಳೇ ಬದಲಾವಣೆ ಆಗ್ತಾ ಇದೆ. ಯಾವುದೋ ಇಲಿ ಯಜ್ಞಗಳೆಲ್ಲವೂ ಕೂಡ ಬಂದು ನಾನು ಧರ್ಮವನ್ನು ಉಳಿಸ್ತೀನಿ ಅಂತ ಬರ್ತಾ ಇದ್ದಾರೆ. ಧರ್ಮದ ಮಾರ್ಗದಲ್ಲಿ ಇದ್ದಂಥವ್ರು ತಲೆ ತಗ್ಗಿಸ್ಕೊಂಡು ಧೃತರಾಷ್ಟ್ರನ ಆಸ್ಥಾನದಲ್ಲಿ ನಿಂತಂಗೆ ನಿಲ್ತಾ ಇದ್ದಾರೆ. ಇದಲ್ವ ತಮಾಷೆ? ಈ ತಮಾಷೆಯನ್ನು ನೀವು ನೋಡ್ತಾ ಇದ್ದೀರ. ಬಟ್ ಇಟ್ ಡಸಂಟ್ ವರ್ಕ್ ಫಾರ್ ಎ ಲಾಂಗರ್ ಪೀರಿಯಡ್. ಇದನ್ನು ಕೇಳಲಿಕ್ಕೆ ಜನ ಇದ್ದೇ ಇರ್ತಾರೆ. ಎಷ್ಟೇ ನೀವು ಲೇವಡಿ ಮಾಡ್ಬೋದು, ಎಷ್ಟೇ ನೀವು ನೋಯಿಸ್ಬೋದು, ಆದರೆ ಆ ನೋವನ್ನು ತಡ್ಕೊಳ್ಳುವಂಥ ಶಕ್ತಿಯನ್ನು ಈ ದೇಶದ ಮಹಾತ್ಮ ನಮಗೆ ಕೊಟ್ಟಿದೆ. ನಿಮಗೆ ಜೋಕರ್ ಥರ ನಿಮ್ಮನ್ನೆಲ್ಲರನ್ನು ಸಂತೈಸಲಿಕ್ಕೆ ನಾವಿಲ್ಲ ಅನ್ನುವಂಥದ್ದನ್ನು ಆತನೇ ತೋರಿಸ್ಕೊಟ್ಟಿರುವಂಥದ್ದು. ಲಕ್ಷಾಂತರ ಜನ ವಿರೋಧ ಮಾಡಿದ್ರೂ ಕೂಡ ಮಹಾತ್ಮ ಗಾಂಧಿ ತನಗನಿಸಿದಂತಹ ತನ್ನ ಅನ್ವೇಷಣೆಯಲ್ಲಿ ಬಂದಂತಹ ಸತ್ಯವನ್ನು ಇಟ್ಕೊಂಡು ಆತ ನಡೆಸ್ತಿದ್ದಂಥ ಸತ್ಯಾಗ್ರಹ ಕೆಲಸ ಮಾಡುತ್ತೆ. ನಿಮ್ಮಗಳ ಕುಹಕಕ್ಕೆ ಒಳಗಾದರೂ ಕೂಡ ಒಂದು ದಿನ ಆತ ಎದ್ದು ನಿಲ್ತಾನೆ. ಆತನೇ ಇವತ್ತು ಇಡೀ ಪ್ರಪಂಚದ ಗಾಳಿಯಲ್ಲಿ ತುಂಬಿಕೊಂಡಿರುವಂತಹ ಉಸಿರಾಟ ಮಹಾತ್ಮ ಗಾಂಧಿ. ಹಾಗಾಗಿ ಸತ್ಯ ಅನ್ನುವಂಥದ್ದನ್ನು ನಾವು ಎತ್ತಿ ಹಿಡಿಯುವ ಕೆಲಸವನ್ನು ಯಾರು ಒಪ್ಪಲಿ ಯಾರು ಬಿಡಲಿ, ಅದನ್ನು ಹೇಗೆ ಹೇಳಬೇಕು, ಯಾಕೆ ಹೇಳಬೇಕು, ಎಲ್ಲಿ ಹೇಳಬೇಕು, ಎಷ್ಟು ಹೇಳಬೇಕು, ಅದನ್ನು ಹೇಳ್ತಾ ಹೋದರೆ ಇವತ್ತಿನ ಒಂದು ಪ್ರಕ್ರಿಯೆ ಮುಂದುವರಿಯುತ್ತೆ. ತದನಂತರದಲ್ಲಿ ಸತ್ಯ ಹೊರಗೆ ಬರುತ್ತೆ. ಅದರ ಮೂಲಕ ಸೌಜನ್ಯಗಳಂಥವರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳುವಂತಹ ಆಶಯವೂ ನಂಬಿಕೆಯೂ ನಮ್ಮದಾಗಿದೆ.